ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್. ನಾನು ಸಾಫ್ಟ್ವೇರ್ ಇಂಜಿನಿಯರ್. ನನ್ನೂರು ಆಂಧ್ರ ಪ್ರದೇಶ್, ಸತ್ಯಸಾಯಿ ಜಿಲ್ಲಾ, ಮಡಕ್ಷಿರ ತಾಲೂಕು, ಅಗ್ಳಿ ಮಂಡಲ್ ಹತ್ರ ಇರೋ ಒಂದು ಪುಟ್ಟ ಹಳ್ಳಿ. ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ತುಂಬ ದಿವಸದಿಂದ ಕನಸು ಕಾಣ್ತಾ ಇದ್ದೆ. ನಮ್ಮ ತಂದೆಯವ್ರದ್ದು ಜಮೀನಿದೆ. ಆ ಜಮೀನಲ್ಲಿ 1.25 ಎಕರೆನ ನಾನು ಚೂಸ್ ಮಾಡ್ಕೊತೀನಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ. 3/4 ಎಕರೆ ಹಣ್ಣು ಮತ್ತು ತರಕಾರಿ ಬೆಳೆಯೋಕ್ಕೆ, ಇನ್ನು 3/4 ಎಕರೆ ರೈಸು, ರಾಗಿ, ಕಡಲೆಕಾಯಿ, ಇನ್ನೂ ಬೇಕಾಗಿರೋ ಅಂಥ ಬೆಳೆಗಳನ್ನ ಬೆಳೆಯೋಕ್ಕೋಸ್ಕರ ಬಳಸ್ಕೊತೀನಿ. ಸೊ ಈ 1/4 ಎಕರೆ ನಾನು ಯಾಕೆ ಚೂಸ್ ಮಾಡ್ತೀನಿ ಅಂದರೆ, ಆ 1/4 ಎಕರೆನ 8 ವರ್ಷದಿಂದ ಯಾವುದೇ ರೀತಿಯಾದ ಕಲ್ಟಿವೇಷನ್ ಮಾಡಿರೋದಿಲ್ಲ. ಆದ್ದರಿಂದ ಕೆಮಿಕಲ್ ಫರ್ಟಿಲೈಸರ್ಸು ಆ ನೆಲಕ್ಕೆ ಬಿದ್ದಿರೋದಿಲ್ಲ ಅನ್ನೋ ಒಂದು ಕಾರಣದಿಂದ ನಾನು ಈ ಲ್ಯಾಂಡನ್ನು ಚೂಸ್ ಮಾಡ್ತೀನಿ. ಸೊ 3/4 ಎಕರೆ ಒಂದು ಪಾರ್ಟ್ ಇದೆ, ಇನ್ನು 3/4 ಎಕರೆ ಇನ್ನೊಂದು ಪಾರ್ಟು. ಬಟ್ ಒಂದು 50 ಮೀಟರ್ಸ್ ದೂರದಲ್ಲೇ ಇದೆ ಎರಡು ಜಾಗ ಕೂಡ. ಸೊ ನಾನು ಫಸ್ಟು ಈ 1/4 ಎಕರೆನ ಫುಲ್ ಕ್ಲೀನ್ ಮಾಡಿಸಿ JCPಲಿ ಕಲ್ಟಿವೇಷನ್ ಮಾಡಿಸಿ, ತಿರ್ಗಾ ಮೆಜರ್ಮೆಂಟ್ ಮಾಡ್ತೀನಿ. ಮೆಜರ್ಮೆಂಟ್ ಯಾವ ರೀತಿ ಅಂದರೆ, ಹಣ್ಣಿನ ಗಿಡಗಳಿಗೆ 15 ಅಡಿ ಡಿಸ್ಟೆನ್ಸು, 15 ಫೀಟ್. ತೆಂಗಿನ ಗಿಡಗಳನ್ನ ಈ 3/4 ಎಕರೆ ಬಾರ್ಡ್ರಲ್ಲಿ 30 ಅಡಿ ದೂರದಲ್ಲಿ ಮೆಜರ್ಮೆಂಟ್ ಮೂಲಕ ಪ್ಲಾಂಟೇಶನ್ ಮಾಡ್ತೀವಿ. ಸೊ ಹಣ್ಣಿನ ಗಿಡಕ್ಕೆ ವಿಷಯಕ್ಕೆ ಬಂದರೆ, ನಾನು ಜಾಕ್ ಅನಿಲ್ ಅನ್ನೋ ಅವರಿಂದ ತರಿಸಿರೋದು. ಇದು ಯೂಟ್ಯೂಬ್ ಚಾನಲಲ್ಲೆಲ್ಲ ಇವರು ತುಂಬ ಫೇಮಸ್ಸು, ನೀವು ಕೂಡ ಚೆಕ್ ಮಾಡ್ಬೋದು. ಅಲ್ಲಿಂದ 15 ಜಾತಿಯ ಮಾವಿನ ಗಿಡ, 18 ಜಾತಿಯ ಹಲಸಿನ ಗಿಡ, ರಾಂಪುತನ್ 3 ಜಾತಿ, ಮಿರಾಕಲ್ ಫ್ರೂಟ್, ಸ್ಟಾರ್ ಫ್ರೂಟ್, ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ, ನೇರಳೆಹಣ್ಣಿನ ಗಿಡ 3 ಜಾತಿ, ಸಪೋಟ, ಬಿಕ್ಕೆ ಹಣ್ಣು, ಫ್ಯಾಷನ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ತೆಂಗಿನ ಗಿಡ 10 ಮಾಮೂಲಿ ನಾಟಿ, 10 ಎಣ್ಣೀರಿನ ಗಿಡಗಳು, ಮಲೇಷಿಯನ್ ಗ್ರೀನು, ಆ ರೀತಿ ಇನ್ನೂ 3 ವೆರೈಟಿ ಎಣ್ಣೀರಿನ ಗಿಡಗಳಿದ್ದಾವೆ. ಸೊ ಇನ್ನೂ ಹಲವಾರು ಗಿಡಗಳಿದ್ದಾವೆ, ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಆ ಎಲ್ಲ ಗಿಡಗಳನ್ನು ನಾನು ಪ್ಲಾಂಟೇಶನ್ ಮಾಡ್ತೀನಿ. ಈ ಪ್ಲಾಂಟೇಶನ್ ಮಾಡಾದ್ಮೇಲೆ ಈ 15 ಅಡಿ ಡಿಸ್ಟೆನ್ಸಲ್ಲಿ ನಾನು ತರಕಾರಿ ಬೆಳೆಯೋದಕ್ಕೆ ಬೆಡ್ ಕೂಡ ಪ್ರಿಪೇರ್ ಮಾಡ್ತೀನಿ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡಿ ಯಾವ ರೀತಿ ಪ್ಲಾಂಟೇಶನ್ ಮಾಡಿದ್ದೀನಿ, ಅದು ಯಾವ ರೀತಿ ಬೆಳೆದಿದೆ ಅಂತ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇದೆಲ್ಲ ಆದಾದಮೇಲೆ ಪೈಪ್ಲೈನ್ ಮಾಡಿಸಿ ಡ್ರಿಪ್ ಇರಿಗೇಷನ್ ಕೂಡ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟ್ ಆರ್ಗ್ಯಾನಿಕಲಿ ಬೆಳಿಬೇಕು ಅಂತ ನಾನು ಪ್ಲ್ಯಾನ್ ಮಾಡಿರೋದು. ಇದು ಚೆನ್ನಾಗಿ ಪ್ಲಾಂಟೇಶನ್ ಕೂಡ ಆಗಿ 2.5 ಮಂತ್ ಆಗಿ ಚೆನ್ನಾಗಿ ಗ್ರೋತ್ ಕೂಡ ಆಗಿದ್ದಾವೆ. ಸೊ ನಾನು ಸ್ವಲ್ಪ ಪ್ಲಾಂಟೇಶನ್ ಮಾಡಿ 1 ತಿಂಗಳವರೆಗೂ ನನಗೆ ಯಾವುದೇ ರೀತಿಯಾದ ತೊಂದರೆ ಇರಲಿಲ್ಲ. 1 ತಿಂಗಳು ಆದಾದಮೇಲೆ ಈ ಹುಳಗಳು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಎಲೆ ತಿನ್ನೋಕ್ಕೆ. ಸೊ ಅದಕ್ಕೆ ಒಂದು ಸ್ವಲ್ಪ ಈ ಗೂಗಲ್ಲು ಮತ್ತು ಯೂಟ್ಯೂಬೆಲ್ಲ ಸರ್ಚ್ ಮಾಡಿ ಆರ್ಗ್ಯಾನಿಕಲಿ ಮೆಡಿಸಿನ್ನ ಪ್ರಿಪೇರ್ ಮಾಡಿ ಅದನ್ನು ಸ್ಪ್ರೇ ಕೂಡ ಮಾಡಿದ್ದಾದ್ಮೇಲೆ ಅವಾಯ್ಡ್ ಆಗಿದೆ. ಸೊ ಅಗ್ನಿ ಅಸ್ತ್ರ, ಅಷ್ಟಗವ್ಯ, ಸೊ ಈ ರೀತಿ ಎಲ್ಲ ಪ್ರಿಪೇರ್ ಮಾಡಿ ನಾನು ಸ್ಪ್ರೇ ಮಾಡಿದ್ದೀನಿ. ಈ ಗೊಬ್ಬರದ ವಿಷಯಕ್ಕೆ ಬಂದರೆ OWDC DKC, NPK DKC, ಗೋ ಕೃಪಾಮೃತ ಜಲ, ಟ್ರೈಕೋ DKC, ಇದನ್ನೆಲ್ಲ ನಾನು ಕೊಡ್ತಾ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಗಿಡಗಳೆಲ್ಲ. ನೀವು ಈ ವಿಡಿಯೋದಲ್ಲಿ ಬೇಕಾದ್ರೆ ನೋಡ್ಬೋದು ಕೊನೆಯಲ್ಲಿ ಈ 2.5 ತಿಂಗಳಾದಮೇಲೆ ಯಾವ ರೀತಿ ಗಿಡಗಳು ಚಿಗುರೊಡೆದಿದೆ ಅಂತ. ಸೊ ನಾನು ಯಾವುದೇ ರೀತಿಯಾದ ಬೇರೆ ಕೆಮಿಕಲ್ ಗೊಬ್ಬರಗಳನ್ನ ನಾನಿಲ್ಲಿ ಯೂಸ್ ಮಾಡಿಲ್ಲ. ಎಲ್ಲ ಆರ್ಗ್ಯಾನಿಕ್ ಗೊಬ್ಬರನ ನಾನು ಯೂಸ್ ಮಾಡಿರೋದು. ಈ ಮಲ್ಚಿಂಗಿಗೋಸ್ಕರ ತೆಂಗಿನ ಮಟ್ಟೆಗಳನ್ನ ಮಲ್ಚಿಂಗ್ ಮಾಡಿದ್ದೀನಿ. ಅದರಿಂದ ಹುಲ್ಲು ಬೆಳೆಯೋದು ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಕೆಲವೊಂದು ಕಡೆ ಮಲ್ಚಿಂಗ್ ಮಾಡೋಕ್ಕಾಗಿಲ್ಲ, ಮಟ್ಟೆ ಸಿಗದಿರೋ ಕಾರಣ. ನಾನು ಬಟ್ ಇನ್ನು ಫ್ಯೂಚರಲ್ಲಿ ಹೋಗ್ತಾ ಹುಲ್ಲನ್ನ ಕೀಳಿಸಿ ನಾನು ಮಲ್ಚಿಂಗ್ ಮಾಡಿಸ್ತೀನಿ. ಇಲ್ಲಿ ಚಿಗುರುಗನ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ. ಸೊ 2.5 ತಿಂಗಳು ಗಿಡ ಇದು, ಎಷ್ಟು ಚೆನ್ನಾಗಿ ಚಿಗುರು ಹೊಡೆದಿದೆ ನೋಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ತರಕಾರಿ ಯಾವ ರೀತಿ ಬೆಳೀತಾ ಇದ್ದೀನಿ ಆರ್ಗ್ಯಾನಿಕಲಿ, ಬೆಡ್ಡಿಂಗ್ ರೆಡಿ ಮಾಡಿದ್ದೀನಿ, ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಸೊ ನೀವು ಕೂಡ ಆರ್ಗ್ಯಾನಿಕಲಿ ಬೆಳಿಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಆರ್ಗ್ಯಾನಿಕಲ್ ಫಾರ್ಮಿಂಗ್ ಮಾಡ್ತಿದ್ದಾರೆ. ಈ ಮಂಡ್ಯದಲ್ಲಿ, ಮೈಸೂರು, ಈ ತುಮಕೂರು, ಶಿರಾ ಹಲವ್ರ ಕಡೆ ನಾವು ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್. ನಾವು ಕೂಡ ಮಾಡ್ಬೋದು. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಸಾಟರ್ಡೆ ಸಂಡೇ ಬೆಳಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಆ ಟೈಮಲ್ಲಿ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಅಂದರೆ ನೀವು ಕೂಡ ಇದನ್ನು ಮಾಡ್ಬೋದು. ಸೊ ಈ ವಿಡಿಯೋ ನೋಡೋ ಮೂಲಕ ನೀವು ಕೂಡ ಸ್ಟಾರ್ಟ್ ಮಾಡಿ. ಒಂದು ಸ್ವಲ್ಪ ಜಮೀನಿದ್ರೆ, ನೀರಿಗೆ ನಾನು ಯಾವುದೇ ರೀತಿಯಾದ ಬೋರ್ ಕೊಡಿಸಿಲ್ಲ. ನಮ್ಮ ಫ್ರೆಂಡ್ದು ಪಕ್ಕದ ಹೊಲದಲ್ಲಿ ಬೋರ್ ಇತ್ತು. ಈ 1 ಎಕರೆ ಬೋರ್ ಏನಕ್ಕೆ ಕೊರ್ಸೋದು ಅಂತ ಹೇಳ್ಬಿಟ್ಟು ₹100 ಗಂಟೆ ಯೂಸ್ ಮಾಡಿಕೊಂಡು ನಾನು ನೀರನ್ನ ಬಿಡಿಸ್ಕೊಂಡು ಪ್ಲಾಂಟೇಶನ್ ಮಾಡಿದ್ದೀನಿ. ನೀವು ಕೂಡ ಕಡಿಮೆ ಹೊಲ ಇದ್ದರೆ ಬೋರ್ ಕೊಡಿಸೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಬಿಡಿಸ್ಕೊಂಡು ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.